ಪಾಕಿಸ್ತಾನದಲ್ಲಿ ಇರೋರಿಗೂ ತೊಂದರೆ ಆಗುತ್ತೆ. ಜನಕ್ಕೆ ಹೊಡೆಯೋರ್ಗೂ ಮಿಲಿಟರಿ ಏನು ಮಾಡ್ತಾ ಇತ್ತು, ಪೊಲೀಸ್ ಏನು ಮಾಡ್ತಾ ಇತ್ತು, ಸರ್ಕಾರ ಏನು ಮಾಡ್ತಾ ಇತ್ತು. ನಮಗೂ ನಾವು ಎಲ್ಲಿ ಬಾರ್ಡರ್ನಲ್ಲಿದ್ದೀವಿ, ನಾವೆಲ್ಲ ಇಲ್ಲಿ ಇರೋರಿಗೆ ಏನು ಗೊತ್ತಾಗ್ತದೆ. ಉಗ್ರಗಾಮಿಗಳು ಮಾಡಿದಾರಂತ ನೀವು ಹೇಳ್ತೀರಾ, ಅಲ್ಲಿ ಪೊಲೀಸು ಸೆಕ್ಯೂರಿಟಿ ಮಿಲಿಟರಿ ಯಾರೂ ಇರಲಿಲ್ವಾ? ಇದೆಲ್ಲ ಒಳ್ಳೇದಲ್ಲ ಸರ್, ಇದ್ದಾಗಿದ್ದೆಲ್ಲ ಒಳ್ಳೇದಲ್ಲ. ಈಗ ಇಲ್ಲಿಂದ ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೋದಂಥ ಈಗ ನಮ್ಮ ಕರ್ನಾಟಕದ 3 ಜನ ಹೆಣ್ಮಕ್ಳ ಸಿಂಧೂರವೇ ಅಳಿಸೋಯ್ತು. ಈಗ ಅವ್ರ ಮನೆ ಪರಿಸ್ಥಿತಿ ನೋಡಿದ್ರೆ ತುಂಬ ಚಿಂತಾಜನಕ ಆಗಿದೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಜಗಳ ಏನು ಇರಬೇಡ, ಅದು ನಾವು ಒಂದೇ ಸತಿ ಎಲ್ಲ ಅಣ್ಣ ತಮ್ಮ ಅಂದರೆ ಇರಬೇಕು ಅಷ್ಟೇ, ಬೇರೆ ನಮ್ಮ ಕಡೆ ಅಷ್ಟೇ. ಜಗಳನೇ ಮಾತೇ ಬರಬೇಡ. ಮನೆ ಬಂದು ಅಟ್ಯಾಕ್ ಮಾಡಿದ್ರಲ್ಲ, ಅಟ್ಯಾಕ್ ಮಾಡಿದ್ರೆ ದೇವರಿಗೂ ಗೊತ್ತು, ಯಾರು ಅಟ್ಯಾಕ್ ಮಾಡಿದ್ದಾರೆ, ಯಾರು ಮಾಡಿದ್ರು ಅದು ನಮಗೂ ಗೊತ್ತಿಲ್ಲ. ನಾವು ಇಲ್ಲಿ ಇರೋರು, ಅದು ಯಾರು ಅಟ್ಯಾಕ್ ಮಾಡಿರೋದು ಯಾರು ಮಾಡಿರೋದಿಲ್ಲ ಅಂದರೆ ನಮಗೇನು ಗೊತ್ತು. ನಾವು ಅಷ್ಟೇ ಹೇಳೋದು. ಹಾಂ, ಅದು ನಮಗೂ ಗೊತ್ತು. ನಾವು ಎಲ್ಲಿ ಬಾರ್ಡರ್ನಲ್ಲಿದ್ದೀವಿ, ನಾವೆಲ್ಲ ಇಲ್ಲಿ ಇರೋರಿಗೆ ಏನು ಗೊತ್ತಾಗ್ತದೆ. ಉಗ್ರಗಾಮಿಗಳು ಮಾಡಿದಾರಂತ ನೀವು ಹೇಳ್ತೀರಾ, ಅಲ್ಲಿ ಪೊಲೀಸು ಸೆಕ್ಯೂರಿಟಿ ಮಿಲಿಟರಿ ಯಾರೂ ಇರಲಿಲ್ವಾ? ಅಷ್ಟೊಂದು ಜನರ ಮುಂದೆ ಇವ್ರು ಬಂದು ಮಾಡೋಗ್ಬಿಡ್ತಾರಾ? ಹೇಳಿ ನೋಡೋಣ. ಇಲ್ಲ, ಮಾತು ನೀವು ಹೇಳಿ ನೋಡೋಣ. ತಪ್ಪಿದ್ರೆ ತಪ್ಪಂತ ಹೇಳಿ ಬೇಕಾ, ಆ ಮಾತು ಒಪ್ಕೊಳ್ತೀನಿ. ಅಷ್ಟೊಂದು ಇಂಡಿಯಾದಲ್ಲಿರೋ ಮಿಲಿಟ್ರಿ ಇದೆ, ಸೇನೆ ಇದೆ. ಅಷ್ಟೊಂದು ಅವರು 30 ಜನಕ್ಕೆ ಹೊಡೆದ್ರೆ 30 ಜನ ಏನು ಒಬ್ಬನಿಗೆ ಒಪ್ಕೋಬೋದು. 30 ಜನಕ್ಕೆ ಹೊಡೆಯೋರ್ಗೂ ಮಿಲಿಟ್ರಿ ಏನು ಮಾಡ್ತಾಯಿತ್ತು, ಪೊಲೀಸ್ ಏನು ಮಾಡ್ತಾಯಿತ್ತು, ಸರ್ಕಾರ ಏನು ಮಾಡ್ತಾಯಿತ್ತು? ಹೇಳಿ ನೋಡೋಣ, ನೀವೇ ಯೋಚನೆ ಮಾಡಿ. ಕೆಲವ್ರು ಹೇಳ್ತಾರೆ ಅವರವರೇ ಮಾಡ್ಕೊಂಡಿರೋದು ಇದು ಅಂತ ಹೇಳ್ತಾರೆ. ಅದ್ರಲ್ಲಿ ತಪ್ಪೇನಿದೆ? ಅದರಲ್ಲಿ ಇಲ್ಲಿ ಕರ್ನಾಟಕದಲ್ಲಿ 3 ಜನ ಸತ್ತೋದ್ರು, ಇಲ್ಲಿ ಬಂತು. ಅವ್ರವ್ರು ಹೆಂಗೆ ಮಾಡ್ಕೊಂಡ್ರು? ಇಲ್ಲ, ನಾನು ಅದು ಹೇಳ್ತಾ ಇಲ್ಲ, ಅವರೆಲ್ಲ ಹೇಳ್ತಾ ಇರೋದು. ಅವರೇ ಉಗ್ರಗಾಮಿಗಳು ಮಾಡಿಲ್ಲ, ಆಯ್ತು ಇವರೇ ಮಾಡ್ಕೊಂಡಿರೋದು ಇದು ಅಂತ ಅವ್ರು ಹೇಳ್ತಾರೆ. ಸೆಕ್ಯೂರಿಟಿ ಲೋಪ ಇದೆ ಅಂತ ಇದೆ ಅಂತ ಅವ್ರು ಹೇಳ್ತಾರೆ. ಸೈನಿಕರನ್ನ ಹಾಕಬೇಕಾಗಿತ್ತು, ಸೈನಿಕರನ್ನ ಹಾಕಬೇಕಾಗಿತ್ತು. ಇದೇ ರಾಜಕೀಯ ಪಿತೂರಿ ಅನ್ಸುತ್ತಾ? ರಾಜಕೀಯದ ಇದು ಸರ್, ಇದು ಬೇರೆ ಏನೂ ಇಲ್ಲ. ಜನರದ್ದು ಏನು ಯಾರ್ದು ಕೈವಾಡಲ್ಲ, ಇಲ್ಲ ರಾಜಕೀಯ ವಿಷಯ ಇದು. ಈಗ ಯುದ್ಧ ಮಾಡಬೇಕು ಅಂತ ಇದ್ದಾರೆ, ಸರ್ ಮಾಡಿದರೆ ಅವರು ಸಾಯ್ತಾರೆ, ಇವರು ಸಾಯ್ತಾರೆ. ಮಾತಿಗೆ ಹೇಳ್ತೀನಿ, ಲಾಭ ಯಾರಿಗಿದೆ? ಯಾರಿಗೂ ಇಲ್ಲ. ದೇಶದಲ್ಲಿ ನೋಡಿ, ನಾವು ಏನೋ ಬಡವರು ದುಡಿತೀವಿ, ತಿಂತೀವಿ, ನಾವು 4 ಜನ ನಾವು ಉಪವಾಸ ಸಾಯ್ಬೇಕಾಗುತ್ತೆ. ಅದರಿಂದ ನಮಗೂ ತೊಂದರೆ ಆಗುತ್ತೆ, ನಿಮಗೂ ತೊಂದರೆ ಆಗುತ್ತೆ. ಅಂದರೆ ನಮ್ಮ ಭಾರತದಲ್ಲಿರೋರಿಗೂ ತೊಂದರೆ ಆಗುತ್ತೆ, ಪಾಕಿಸ್ತಾನದಲ್ಲಿರೋರಿಗೂ ತೊಂದರೆ ಆಗುತ್ತೆ. ನಾನು ಅವ್ರ ಬಗ್ಗೆನೂ ಹೇಳ್ತಲ್ಲ, ಇವ್ರ ಬಗ್ಗೆನೂ ಹೇಳ್ತಲ್ಲ, ಎಲ್ರಿಗೂ ತೊಂದರೆ ಆಗುತ್ತೆ. ಅಮಾಯಕರು ಬಲಿ ಆಗ್ತಾರೆ, ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ, ತಿನ್ನಕ್ಕೆ ಅನ್ನ ಇರೋಲ್ಲ, ಆ ಸ್ಥಿತಿಗೆ ಬಂದ್ಬಿಡುತ್ತೆ. ಏನು ಸರ್? ಯಾರಿಗೆ ಸರ್? ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕಂತ ಸರ್? ಮಿಲಿಟ್ರಿ ಇದೆ, ಸರ್ಕಾರ ಇದೆ, ಅವ್ರಿಗೆ ಸರಿದ್ದದು, ನಮಗೆ ನಿಮಗೆ ಸರಿದಲ್ಲ. ನಾನು ಹೇಳಿದ್ರೆ ಹೋಗಿ ಹೊಡೆದು ಬಿಡ್ತಾರ ಅವರು, ನೀವು ಹೇಳಿದ್ರೆ ಹೋಗಿ ಹೊಡೆದು ಬಿಡ್ತಾರ? ನಿಮ್ಮ ಅನಿಸಿಕೆ ಇದೆಲ್ಲ ಒಳ್ಳೇದಲ್ಲ ಸರ್, ಇದ್ದಾಗಿದ್ದೆಲ್ಲ ಒಳ್ಳೇದಲ್ಲ. ಜನಕ್ಕೆ ಶಾಂತಿ ಬೇಕು, ನೆಮ್ಮದಿ ಬೇಕು, 4 ಜನಕ್ಕೆ ಕುಡಿಯೋಕ್ಕೆ ನೀರು ಬೇಕು, ಊಟ ಬೇಕು, ಅಷ್ಟೇ, ಬೇರೆ ಬೇಡ ಸರ್. ಎಲ್ಲ ಚೆನ್ನಾಗಿರಬೇಕು. ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಸಿಖ್ ಆಗಲಿ, ಸಾಯಿ ಆಗಲಿ, ಯಾರೇ ಆಗಿರಲಿ, ಎಲ್ರಿಗೂ ಒಂದು ದೇವರಿರೋದು. ಅವನಿಗೆ ಬೇರೆ ಇವನಿಗೆ ಬೇರೆ ಅಲ್ಲ, ಇದೆಲ್ಲ ಮನುಷ್ಯರು ಮಾಡ್ಕೊಂಡಿರೋದು. ಇದು ರಾಜಕೀಯ ಪಿತೂರಿ ಮಾಡ್ತಾ ಇದ್ದಾರೆ, ಇದೆಲ್ಲ ರಾಜಕೀಯ ವಿಷಯ ಸರ್. ಇದು ದೇಶದ ನಡುವೆ ತಂದಾಕಿ ನೋಡ್ತಾವ್ರೆ ಅಷ್ಟೇ ಸರ್, ಬೇರೆ ಇಲ್ಲ. ತಮ್ಮ ಹೆಸರು? ಮೊಹಮ್ಮದ್ ರಫೀಕ್. ಯಾವುದು ಜಗಳ ಇರಬಾರ್ದು, ಆಗೈತಿ. ನೀವು ಶಾಂತಿನಲ್ಲಿ ಇರಬೇಕಷ್ಟೇ, ಮಾತಾಡಿಕೊಂಡು ಶಾಂತಿ ಇರಬೇಕಷ್ಟೇ. ಜಗಳ ಮಾಡೋದು ನೀವು ಸಾಯ್ತೀರ, ನಾವು ಸಾಯ್ತೀವಿ, ಎಲ್ಲರೂ ಸಾಯ್ತಾರೆ ಅಷ್ಟೇ. ನಾನು ಹೇಳೋದು ಆಗೋಯ್ತು. ಏನೋ ಒಂದು ದಿವಸಕ್ಕೆ ಎಷ್ಟೋ ಜನ ಸುತ್ತೋಗ್ತಾರೆ, ಅದೆಲ್ಲ ದೇವರು ಬಿಟ್ಟಿರೋದು. ಯಾರು ಓಡೋದು ಯಾರು ನಮಗೇನು ಗೊತ್ತಿಲ್ಲ. ಶಾಂತಿನಲ್ಲಿ ಹೋಗಿದ್ರೆ ಅದು ಚೆನ್ನಾಗಿದೆ. ಯುದ್ಧ ಮಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಅಂತ? ಏನು ಲಾಭ ಏನಿದೆ? ಅವರು ಸತ್ತೋಗ್ತಾರೆ, ನಾವು ಸತ್ತೋಗ್ತೀನಿ ಅಷ್ಟೇ. ಟಿವಿಗಳಲ್ಲಿ ಬಂದಿದ್ದನ್ನು ನೋಡ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ. ಅದು ಯಾವ ಥರ ಆಗಿದೆ, ಹೇಗಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ಇಲ್ಲಿಂದ ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೋದಂಥ ಈಗ ನಮ್ಮ ಕರ್ನಾಟಕದ 3 ಜನ ಹೆಣ್ಮಕ್ಳ ಸಿಂಧೂರವೇ ಅಳಿಸೋಯ್ತು. ಈಗ ಅವ್ರ ಮನೆ ಪರಿಸ್ಥಿತಿ ನೋಡಿದ್ರೆ ತುಂಬ ಚಿಂತಾಜನಕ ಆಗಿದೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಅಲ್ಲ, ಅದು ಒಂದು ರೀತಿ ಬಹಳಷ್ಟು ಕ್ರೂರವಾದಂಥ ಕ್ರಮ. ಅವ್ರು ಯಾರೇ ಮಾಡಿರ್ಬೋದು, ಯಾರೇ ಮಾಡಿ. ಆದರೆ ಅಟ್ ದಿ ಸೇಮ್ ಟೈಮ್ ಅಲ್ಲಿ ಒಬ್ಬರು ಮುಸ್ಲಿಮು 4-5 ಇದನ್ನು ಮನೆ ಸಂಸಾರನ ಉಳಿಸಿದ್ದಾರೆ ಅಲ್ಲಿ.
ಅಲ್ಲಿ ಆವಾಗ ಆಗಿದ್ದ ಘಟನೆಯಲ್ಲಿ ಮನೆಯಲ್ಲಿ ಕರ್ಕೊಂಡೋಗಿ ಇದು ಮಾಡಿ ಒಂದು 5-6 ಜನ ಹಾಗಾಗಿ ನಾವು ಅವ್ರ ಬಗ್ಗೆ ನಮ್ಮ ಬಗ್ಗೆಗಿಂತ ಇವಾಗ ಒಂದು ಏನು ಮೇನ್ ಇದೆ ಪಾಕಿಸ್ತಾನದಲ್ಲಿ ಅಲ್ಲಿ ದುರಾಡಳಿತ ಅಲ್ಲಿ ನಡೀತಾ ಇರೋದನ್ನು ನಾವು ಮಾಡಬೇಕಾಗಿದೆ. ಯಾಕೆಂದರೆ ಅಲ್ಲಿರೋ ಭಾರತೀಯರಿಗೂ ತೊಂದರೆ ಆಗ್ತಾಯಿದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ನನಗೆ ಬೇರೆ ವಿಷಯ ಗೊತ್ತಿಲ್ಲ ಸರ್. ಈಗ ಮನುಷ್ಯರ ನಡುವೆ ಒಂದು ಮನುಷ್ಯತ್ವ ಇರಬೇಕು, ಆದರೆ ಅಲ್ಲಿ ತಿನ್ನೋಕ್ಕೆ ಊಟ ಬಟ್ಟೆ ಕಷ್ಟ ಇದೆ ಅಂತಾರೆ. ಯಾಕೆ ಇಷ್ಟೊಂದು ಈ ದ್ವೇಷ ಅವ್ರಿಗೆ? ಇವಾಗ ಏನಂದರೆ ಈ ಬರ್ತಾ ಇರೋ ದುಡ್ಡೇ ಜಾಸ್ತಿ ಕಾಶ್ಮೀರ ಇದರಿಂದನೇ ಅವರು ಅಲ್ಲಿರೋರೆಲ್ಲರನ್ನೂ ಹೆಚ್ಚು ಕಮ್ಮಿ ಅಲ್ಲಿರೋರೆ ಅಲ್ಲೇ ಹಳೆ ಕಾಲದಲ್ಲಿ ಇದ್ದಂಥ ಪಂಡಿತರನ್ನೆಲ್ಲ ಸಾಯಿಸಿ ಓಡಿಸಿ ಎಲ್ಲ ಮಾಡಾಕ್ಬಿಟ್ರು ಆ ಕಾಲದಲ್ಲಿ. ಹಾಗಾಗಿ ಅಲ್ಲಿರೋರು ಹೆಚ್ಚು ಕಮ್ಮಿ ಟೆರರಿಸ್ಟ್ ಜನಾಂಗ, ಟೆರರಿಸ್ಟ್ ಇವರು ಅವರುಗಳೇ ಸೇರ್ಕೊಳ್ಳೋದು ಇವೆಲ್ಲ ಆಗ್ತಾಯಿದೆ. ಇದು ಯಾವ ರೀತಿಗೆ ತಿರುಗಿಕೊಳ್ಳುತ್ತೆ ನನಗಂತ ಹೇಳೋಕ್ಕಾಗಲ್ಲ. ಆದರೆ ಯುದ್ಧ ಆದರೆ ಬರೀ ಒಂದು ಇದನ್ನು ಏನೋ ಅಮಾಯಕರ ಜೀವನ ಹೋಗುತ್ತಲ್ಲ, ಅದೊಂದು ಸಂಕಟ ನಮಗೆ ಬಹಳ. ಆದಷ್ಟು ದೇವರು ಎರಡು ಕಡೆನೂ ಬುದ್ಧಿ ಕೊಡಿ ಈ ಯುದ್ಧ ಒಂದು ನಿಲ್ಲಿಸಲಿ ಅನ್ನೋದನ್ನು ಒಂದು ಉದ್ದೇಶನೇ ನಮಗೆ. ಆದರೆ ಯಾವ ರೀತಿ ಹೇಗೆ ತಗೊಳ್ತದೆ ಇದು ಹೇಳೋಕ್ಕಾಗಲ್ಲ. ಈಗ ಆಕಸ್ಮಿಕ ಅಲ್ಲ ಇದು. ಆಕಸ್ಮಿಕ ಇದ್ದರೆ ನಾವೇನೋ ಅಯ್ಯೋ ಆಕಸ್ಮಿಕ ಆಯಿತು ಹೋಗಲಿ ಬಿಡಪ್ಪ ಅಂತ. ಬಟ್ ಇದು ಆಕಸ್ಮಿಕ ಅಲ್ಲ, ಇದು ಬೇಕಂತಲೇ ಮಾಡಿರೋ ದುಷ್ಕೃತ್ಯ. ಆ ದುಷ್ಕೃತ್ಯದಿಂದಾಗಿ ಇದೆಲ್ಲ ಒಂದು ನಮ್ಮ ಪಾಠ ಇದೆ. ಆದ್ರೂ ಜನಗಳು ಎಲ್ಲ ನಮ್ಮ ಇವರೆಲ್ಲರನ್ನೂ ಏನು ಅಭಿಪ್ರಾಯ ಇದೆ ಅಂತ ಹೇಳಿದ್ರೆ ಒನ್ಸ್ ಫಾರ್ ಆಲ್ ಸೆಟ್ಲಾಗೋಗ್ಲಿ ಕಾಶ್ಮೀರದ ಮ್ಯಾಟರ್ ಒನ್ಸ್ ಫಾರ್ ಆಲ್ ಸೆಟ್ಲಾಗೋಗ್ಲಿ. ಇಲ್ಲೇ ಇದ್ದವರು ಕೆಲವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಇಲ್ಲೇ ಅನ್ನ ನೀರು ಕುಡ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಅಂಥವ್ರಿಗೆ ಅದು ದೇಶದ್ರೋಹಿಗಳು. ದೇಶದ್ರೋಹಿಗಳ ಮೆತ್ತೇನು ಅವ್ರನ್ನ ಫಸ್ಟು ಯಾವ ದೇಶದ್ರೋಹಕ್ಕೆ ಏನು ಶಿಕ್ಷೆ ಕೊಡ್ತಾರೆ ಅದು ಕೊಡ್ತಾರೆ. ಅಂಥವ್ರು ಸಿಗ್ತಾರ ಕೈಗೆ? ಅಲ್ಲ, ಇನ್ನೊಂದು ನಮ್ಮ ಸಚಿವರೇ ಹೇಳ್ತಾರೆ ವಿಧಾನಸೌಧದಲ್ಲಿ ಕುತ್ಕೊಂಡು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ, ಪಕ್ಕದಲ್ಲಿರೋ ರಾಷ್ಟ್ರ ಅಂತ ಹೇಳ್ತಾರೆ ಸಚಿವರೊಬ್ಬರು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಅದು ರಾಜಕೀಯದ ಬಗ್ಗೆ ನನಗೆ ಬೇಡ. ರಾಜಕೀಯ ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ರಾಜಕೀಯ. ಯಾಕೆಂದರೆ ಬೋತ್ ದ ಪಾರ್ಟೀಸ್ ಅವರವರ ಆಧಾರ ಅವರವರ ಇದ್ರ ಮೇಲೆ ನಿಂತಿದ್ದಾರೆ. ಯಾಕೆಂದರೆ ಅವ್ರು ಸರಿ ಇವ್ರು ಸರಿ ಅಂತ ಹೇಳೋ ಅಷ್ಟು ದೊಡ್ಡವ್ರು ನಾನಲ್ಲ. ಸರ್, ಇವಾಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಭಾರತದ 28 ಜನ ಅಂದರೆ ಅಮಾಯಕರನ್ನ ಸಾಯಿಸಿದ್ರು. ಸೊ ಇದಕ್ಕೆ ಪ್ರತಿಕಾರವಾಗಿ ಬೆಳಗ್ಗೆ ಆಪರೇಷನ್ ಸಿಂಧೂರ ಅಂತ ಒಂದು ಇದಾಗಿದೆ. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ? ಭಾಳ ಒಳ್ಳೆಯದಾಗಿದೆ, ನಮ್ಮ ಸೇನಾ ಅವರು ಮಾಡಿದ್ದಾರೆ. ಪೆಹಲ್ಗಾಮ್ನಲ್ಲಿ ಏನು ವಾಕ್ಯ ಆಗಿತ್ತು ಪೆಹಲ್ಗಾಮ್ನಲ್ಲಿ, ಅದಕ್ಕೆ ನಾವು ಎಲ್ಲ ಮುಸಲ್ಮಾನರು ಖಂಡಿಸ್ತೀವಿ. ಹಾಗೂ ನಮ್ಮ ಇಸ್ಲಾಮು ನಮಗೆ ದುರಂಕಾರ, ಇದು ಟೆರರಿಸಮು ಯಾವತ್ತೂ ನಮ್ಗೆ ಹೇಳ್ಕೊಳ್ಳಲ್ಲ. ಆದರೆ ಅವರು ಹೊಡೆದಿರೋದು ಸಿವಿಲಿಯನ್ಸ್ಗೆ, ಗೊತ್ತಾಗಿದೆಯಾ? ಇವತ್ತು ನನಗೆ ನ್ಯೂಸ್ನಲ್ಲಿ ಒಂದು ಬೈಟ್ ಬಂದಿದ್ದು ಸಿವಿಲಿಯನ್ಸ್ಗೆ ಹೊಡಿದ್ದಾರೆ ಅವರು. ಹಾಗೂ ನಮ್ಮ ಸೇನಾ ಅವರು ಹೋಗಿ ಟೆರರಿಸಮ್ಗೆ ಹೊಡೆದಿರೋದು, ಅದೆಲ್ಲ ಟೆರರಿಸಮ್ ಅವರು ಡಿಸ್ಟ್ರಾಯ್ ಮಾಡಿದಿರೋದು. ಅವರು ಬಂದು ನಮ್ಮ ಸಿವಿಲಿಯನ್ಸ್ಗೆ ಹೊಡೆದಿರೋದು, ಹಾಗೆ ನಮ್ಮ ಟೂರಿಸ್ಟ್ಗೆ ಹೊಡೆದಿರೋದು. ಈ ಬಗ್ಗೆ ನಾವು ಎಲ್ಲ ಮುಸಲ್ಮಾನರು ಹಾಗೂ ನಮ್ಮ ಗುರುಗಳು ಹಾಗೂ ನಮ್ಮ ಎಲ್ಲ ನಮ್ಗೆ ಇಸ್ಲಾಂ ಪಾಠ ಹೇಳೋರು ನಮಗೆಲ್ಲ ಹೇಳಿದ್ರೆ ಅದಕ್ಕೆ ಖಂಡಿಸಬೇಕು, ಹಾಗೂ ನಾವು ಅದಕ್ಕೆ ಖಂಡಿಸ್ತೀವಿ.